ಹಾಯ್ ಗೈಸ್, ನೀವೇನಾದರೂ KCT ಎಕ್ಸಾಮ್ ಬರೆದು KCT ಥ್ರೂ ನೀವು ಕಾಲೇಜ್ಗೆ ಜಾಯ್ನ್ ಆಗಬೇಕಂದ್ರೆ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಲೇಬೇಕು. ಏನಕ್ಕಂದ್ರೆ ಈ KCT ಪ್ರೊಸೀಜರ್ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಿದ್ರೆ ನೀವು ಒಳ್ಳೆ ಕಾಲೇಜಲ್ಲಿ ಜಾಯ್ನ್ ಆಗ್ಬೋದು. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ KCT ಎಕ್ಸಾಮ್ ಆದ ನಂತರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಏನಿರುತ್ತೆ ಅಡ್ಮಿಷನ್ ಆಗೋವರೆಗೂ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗಾಗಿ ವಿಡಿಯೋ ತಪ್ಪದೆ ಕೊನೆ ತನಕ ನೋಡಿ. ನೀವೇನಾದರೂ ಯಾವುದಾದ್ರೂ ಒಂದು ಮಿಸ್ಟೇಕ್ ಮಾಡಿದ್ರೆ ನಿಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗದೆ ಹೋಗ್ಬೋದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕ್ತಕ್ಕಂಥ KCT ಇಂಪಾರ್ಟೆಂಟ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ನೀವು ಇವಾಗಲೇ KCT ಎಕ್ಸಾಮ್ ಬರೆದಿದ್ರೆ ಅಪ್ಲಿಕೇಶನ್ ಆಗಿದೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲೇಜಲ್ಲಿ ಹೇಳಿದ್ದಾರೆ. ಇದೆಲ್ಲ ಇವಾಗ ಕಂಪ್ಲೀಟ್ ಆಗಿದೆ. ಇದಾದ್ಮೇಲೆ ನಿಮಗೆ ಸ್ಟೆಪ್ಸ್ ಏನಪ್ಪಾ ಅಂದರೆ, ಫೋರ್ತ್ ಪ್ರೊಸೀಜರ್ ಯಾವುದಂದ್ರೆ ನಿಮ್ಮ KCT ವೆಬ್ಸೈಟ್ನಲ್ಲಿ ನಿಮ್ಮ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತೆ ಪಾಸ್ವರ್ಡ್ನ ಹಾಕಿದರೆ ನಿಮ್ಮ ರಿಸಲ್ಟ್ ಶೋ ಆಗುತ್ತೆ. ನೀವೇನಾದರೂ ಇಂಜಿನಿಯರಿಂಗ್ ಜಾಯ್ನ್ ಆಗಬೇಕಂದ್ರೆ ನಿಮ್ಮ KCT ರ್ಯಾಂಕ್ ಮತ್ತೆ PCM ರ್ಯಾಂಕ್ ಅಂದರೆ PCM ಸಬ್ಜೆಕ್ಟ್ ಇರುತ್ತಲ್ಲ, ನಿಮ್ಮದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಇದ್ರದ್ದು ರ್ಯಾಂಕ್ನ ಸೇರಿಸಿ ನಿಮಗೆ ಟೋಟಲ್ ಇಂಜಿನಿಯರಿಂಗ್ ರ್ಯಾಂಕ್ ಕೊಡ್ತಾರೆ. ಮತ್ತು ನಿಮಗೆ ಎಲ್ಲ KE ರಿಲೇಟೆಡ್ ಅಥವಾ KCT ರಿಲೇಟೆಡ್ ಕ್ವಿಕ್ ಅಪ್ಡೇಟ್ಸ್ಗಾಗಿ KE ವೆಬ್ಸೈಟ್ ಅಂತ ಇದೆ. ಆ ವೆಬ್ಸೈಟ್ನ ನೀವು ಚೆಕ್ ಮಾಡ್ಬೋದು. ಅದರಲ್ಲಿ ನಿಮ್ಗೆ ಯಾವುದೇ ಅಪ್ಡೇಟ್ ಇದ್ರೂ ನಿಮಗೆ ಗೊತ್ತಾಗುತ್ತೆ. ಇವಾಗಲೇ ಸ್ಕಿಪ್ ಮಾಡಿ ನೋಡಲಿಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಈ ವಿಡಿಯೋ ನೋಡಾದ್ಮೇಲೆ ಹೋಗ್ಬಿಟ್ಟು ಚೆಕ್ ಮಾಡಿ. ರಿಸಲ್ಟ್ ಅನೌನ್ಸ್ ಆದಮೇಲೆ ಬರ್ತಕ್ಕಂಥ ಪ್ರೊಸೀಜರೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೀಜರ್. ಇದರಲ್ಲಿ ನಿಮಗೆ ನೀವು ಇವಾಗ ಕನ್ನಡ ಮೀಡಿಯಂ ಓದಿದ್ರೆ ಮತ್ತು ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಮತ್ತು ನೀವು ಹೈದರಾಬಾದ್ ಕೋಟಾ ಆಗಿದ್ರೆ ಈ ಥರ ಕೋಟಾಗಳೆಲ್ಲ ವೆರಿಫಿಕೇಶನ್ ಆಗಬೇಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನೆಲ್ಲ ಸಬ್ಮಿಟ್ ಮಾಡಿ ಅದು ವೆರಿಫಿಕೇಶನ್ ಆದಮೇಲೆ ನಿಮ್ಗೆ ಒಂದು ನೆಕ್ಸ್ಟ್ ಪ್ರೊಸೆಸ್ ಬರುತ್ತೆ. ಈ ವೆರಿಫಿಕೇಶನ್ಗೆ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಇಟ್ಕೊಳ್ಳಿ. ಈ ವೆರಿಫಿಕೇಶನ್ಸ್ಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಮತ್ತು ನೀವು ಯಾವುದಾದ್ರೂ ರಿಸರ್ವೇಷನ್ ಕೋಟಾ ಕ್ಲೈಮ್ ಮಾಡಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಸ್ಟ್ ಆ್ಯಂಡ್ ಶುಡ್ ಕ್ಲೈಮ್ ಆಗಿರಲೇಬೇಕು. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೆಸ್ ವೆರಿಫಿಕೇಶನ್ ಸ್ಲಿಪ್ನ ರಿಲೀಸ್ ಮಾಡ್ತಾರೆ. ಅಂದರೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀರಲ್ಲ, ಅದರಲ್ಲಿ ಯಾವ್ದಾವುದು ವೆರಿಫೈ ಆಗಿದೆ ಮತ್ತು ನಿಮಗೆ ಯಾವ ಕೋಟಾ ಕ್ಲೈಮ್ ಆಗಿದೆ ಅಂತ ಆ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುತ್ತೆ. ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡಲಿಕ್ಕೆ ಅವರೇ ಲಿಂಕ್ ಕೊಡ್ತಾರೆ. ಅದರಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕೋದಿರುತ್ತೆ, ಪಾಸ್ವರ್ಡ್ ಹಾಕೋದಿರುತ್ತೆ, ಮತ್ತು ಕ್ಯಾಪ್ಚಾ ಅದು ಎಂಟರ್ ಮಾಡಿ ನೀವು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಬೋದು. ಇದಾದ್ಮೇಲೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಪೇ ಆಪ್ಷನ್ ಎಂಟ್ರಿ. ತುಂಬ ಜನ ಮಿಸ್ಟೇಕ್ ಮಾಡೋದು ಎಲ್ಲಪ್ಪ ಅಂದರೆ ಆಪ್ಷನ್ ಎಂಟ್ರಿಲಿ ಅವರು ಸುಮ್ಮನೆ ತಮ್ಮ ರ್ಯಾಂಕಿಗೆ ಇರತಕ್ಕಂಥ ಕಾಲೇಜನ್ನೇ ಸ್ವಲ್ಪ ಕಾಲೇಜ್ ಹಾಕಿ ಕೈ ಬಿಟ್ಬಿಡ್ತಾರೆ. ಆ ರೀತಿ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಪ್ಷನ್ ಎಂಟ್ರಿಯಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡಬೇಕು. ಆಪ್ಷನ್ ಎಂಟ್ರಿಯಲ್ಲಿ ಪ್ರಿಯಾರಿಟಿ ವೈಸ್ ಯಾವ ರೀತಿ ಕಾಲೇಜ್ನ ಆ್ಯಡ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಏನಕ್ಕಂದರೆ ಈ ವಿಡಿಯೋ ಸಿಂಪ್ಲಿ ನಾನು ಪ್ರೊಸೀಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಾಗಿ ಅವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋದಾಗಲ್ಲ, ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಪ್ರೊಸೆಸ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಆದ ತಕ್ಷಣ ಬರ್ತಕ್ಕಂಥ ಅಪ್ಡೇಟ್ ಏನಪ್ಪಾ ಅಂದರೆ ಅಥವಾ ಪ್ರೊಸೀಜರ್ ಏನಂದರೆ ಮಾಕ್ ಅಲಾಟ್ಮೆಂಟ್. ನೀವು ಮಾಡಿರ್ತಕ್ಕಂಥ ಆಪ್ಷನ್ ಎಂಟ್ರಿಯಲ್ಲಿ ಇದು ರಿಯಲ್ ರಿಸಲ್ಟ್ ಆಗಿರಲ್ಲ, ಅದು ಸುಮ್ಮನೆ ಅವ್ರು ಗೆಸ್ ಮಾಡಿರ್ತಾರೆ. ನಿಮಗೆ ನಿಮ್ಮ ಪ್ರಿಯಾರಿಟಿ ವೈಸ್ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರಲ್ಲಿ ನಿಮಗೆ ಈ ಕಾಲೇಜ್ ಸಿಗ್ಬಹುದು ಅಂತ. ಇವಾಗ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಯಾವ ಕಾಲೇಜ್ ಸಿಕ್ಕಿರುತ್ತಲ್ಲ ಅದೇ ಕಾಲೇಜ್ ಸಿಗುತ್ತೆ ಅಂತ ಡೆಫಿನೆಟ್ ಆಗಿ ಫೈನಲ್ ರಿಸಲ್ಟ್ ಅಲ್ಲಿ ಹೇಳಕ್ಕಾಗಲ್ಲ. ಮ್ಯಾಕ್ಸಿಮಮ್ 50-50 ಇರುತ್ತೆ, ಸಿಗ್ಬಹುದು ಅಥವಾ ಸಿಗ್ಲಿಕ್ಕಿಲ್ಲ, ಆ ರೀತಿ ಇರುತ್ತೆ. ನಿಮಗೆ ಮಾಕ್ ಅಲಾಟ್ಮೆಂಟ್ ಅಲ್ಲಿ ಅಲೋಟ್ ಆದ ಸೀಟ್ ಏನಾದರೂ ನಿಮಗೆ ಇಷ್ಟ ಆಗಲಿಲ್ಲ ಅಂದ್ರೆ ನೀವು ಅವಾಗ ನೀವು ಆಪ್ಷನ್ ಎಂಟ್ರಿನ ಮತ್ತೆ ಚೇಂಜ್ ಮಾಡ್ಬೋದು. ಇದು ಮಾಕ್ ಅಲಾಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರೊಸೀಜರ್ ಆಗಿರುತ್ತೆ. ಇದಾದ್ಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಪ್ರೊಸೀಜರೇ ಫೈನಲ್ ಸೀಟ್ ಅಲಾಟ್ಮೆಂಟ್. ಇದರಲ್ಲಿ ನಿಮ್ಗೆ ರಿಯಲ್ ಆಗಿ ಯಾವ ಕಾಲೇಜ್ ಸಿಕ್ಕಿದೆ ಅಂತ ರಿಸಲ್ಟ್ ನಿಮಗೆ ಸಿಗುತ್ತೆ. ಫೈನಲ್ ಸೀಟ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಸಿಕ್ಕಿರೋ ಕಾಲೇಜ್ನ ನೀವು ಬೇಕಂದ್ರೆ ಚಾಯ್ಸ್ ಮಾಡ್ಬೋದು, ಇಲ್ಲ ಅಂದ್ರೆ ಇದನ್ನ ಬಿಟ್ಟು ಮತ್ತೆ ನೀವು ನೆಕ್ಸ್ಟ್ ರೌಂಡ್ಗೆ ಜಾಯ್ನ್ ಆಗ್ಬೋದು. ಅದಾದ್ಮೇಲೆ ಇರ್ತಕ್ಕಂಥ ನೆಕ್ಸ್ಟ್ ಪ್ರೊಸೀಜರ್ ಯಾವ್ದಪ್ಪ ಅಂದ್ರೆ ಚಾಯ್ಸ್ ಸೆಲೆಕ್ಷನ್. ಇದರಲ್ಲಿ ನಿಮಗೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಇರುತ್ತೆ. ನಿಮಗೆ ಆ ಕಾಲೇಜ್ ಇಷ್ಟ ಆಗಿದೆ ಇಲ್ವಾ, ಅಥವಾ ಅದು ಇಷ್ಟ ಆಗಿದ್ದು ನಿಮ್ಗೆ ಬೇರೆ ಕಾಲೇಜ್ ಏನಾದರೂ ಸಿಗ್ಬೋದಾ ಅಂತ ಅನಿಸ್ತಿದೆಯಾ, ಅಥವಾ ನಿಮಗೆ ಆಪ್ಷನ್ ಎಂಟ್ರಿನೇ ಎಕ್ಸಿಟ್ ಆಗ್ಬೇಕಾ ಅನಿಸ್ತಿದೆಯಾ, ಅಥವಾ ನಿಮಗೆ ಸಿಕ್ಕಿರ್ತಕ್ಕಂಥ ಕಾಲೇಜ್ ನಿಮಗೆ ಇಷ್ಟ ಆಗಿದೆಯಾ ಅಂತ 4 ಚಾಯ್ಸ್ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೀಜರ್ ಯಾವ್ದಪ್ಪ ಅಂದ್ರೆ ಫೀಸ್ ಪೇಮೆಂಟ್. ಇದು ಯಾವ ರೀತಿ ಇರುತ್ತೆ ಅಂದ್ರೆ ನಿಮ್ಮ ಸೀಟ್ ಕನ್ಫರ್ಮ್ ಆದ್ಮೇಲೆ ನಿಮಗೆ ಅವ್ರೊಂದು ಚಲನ್ ಕೊಡ್ತಾರೆ. ಆ ಚಲನ್ ಮುಖಾಂತರ KE ಅವರಿಗೆ ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಮಾಡಬೇಕಾಗುತ್ತೆ. ಮತ್ತೆ ನಿಮಗೆ ಪೇಮೆಂಟ್ ಆದ್ಮೇಲೆ ಅಡ್ಮಿಷನ್ ಆರ್ಡರ್ ಅಂತ ಅವರು ನಿಮ್ಮ ಪಾಸ್ವರ್ಡ್ ಹಾಕಿದ್ರೆ ಅಡ್ಮಿಷನ್ ಆರ್ಡರ್ ಅಂತ ಅವ್ರು ನಿಮಗೆ ರಿಲೀಸ್ ಮಾಡ್ತಾರೆ. ಅದನ್ನ ನೀವು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆಯಲ್ಲ ಆ ಕಾಲೇಜ್ಗೆ ಹೋಗ್ಬೇಕಾಗುತ್ತೆ. ಅದೇ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರೊಸೀಜರ್ ಯಾವುದಂದ್ರೆ ಕಾಲೇಜ್ ರಿಪೋರ್ಟಿಂಗ್. ನಿಮಗೆ ಸಿಕ್ಕಿರ್ತಕ್ಕಂಥ ಅಡ್ಮಿಷನ್ ಆರ್ಡರ್ ಮತ್ತೆ ನಿಮ್ಮ ಪೇಮೆಂಟ್ ಫಿಲ್ ಮಾಡಿರ್ತಕ್ಕಂಥ
ಚಲನ್ನ ತಗೊಂಡ್ಬಿಟ್ಟು ನಿಮಗೆ ಕಾಲೇಜ್ ಸಿಕ್ಕಿರುತ್ತಲ್ಲ ಆ ಕಾಲೇಜ್ಗೆ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ. ಅವರು ಇಷ್ಟಂತ ಟೈಮ್ ಕೊಟ್ಟಿರ್ತಾರೆ, ಅಷ್ಟು ಟೈಮ್ ಒಳಗೆ ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡಬೇಕು. ಇದು ಕಾಲೇಜ್ ರಿಪೋರ್ಟಿಂಗ್ ಪ್ರೊಸೀಜರ್ ಇರತಕ್ಕಂಥ ಪ್ರೊಸೆಸ್ ಆಗಿರುತ್ತೆ. ಇದಾದ್ಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಅಂದ್ರೆ ಸೆಕೆಂಡ್ ರೌಂಡ್ ಆರ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ. ನಿಮ್ಗೆ ಏನಾದ್ರು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಯಾವ್ದು ಸಿಕ್ಕಿರ್ಲಿಲ್ಲ ಅಂದ್ರೆ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ಅವ್ರಿಗಂತ ಇರತಕ್ಕಂಥ ರೌಂಡೇ ಇದು ಸೆಕೆಂಡ್ ರೌಂಡ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಕಾಲೇಜ್ ಸಿಕ್ಕಿರ್ಲಿಲ್ಲ ಅಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಚೇಂಜ್ ಮಾಡ್ಬೋದು. ಇದರಿಂದ ನಿಮ್ಗೆ ಬೇರೆ ಕಾಲೇಜ್ ಸಿಗುತ್ತೆ. ಇದು ಸೆಕೆಂಡ್ ಮತ್ತೆ ಎಕ್ಸ್ಟೆಂಡೆಡ್ ರೌಂಡ್ ಇರತಕ್ಕಂಥ ಪ್ರೊಸೆಸ್ ಆಗಿರುತ್ತೆ. ಇದು ನಿಮ್ಗೆ ಟೋಟಲ್ ಆಗಿ ಇರತಕ್ಕಂಥ KCETಯ ಪ್ರೊಸೆಸ್ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮಗೆ ಗೊತ್ತಿರಲ್ಲ ಅಂದ್ರೆ ಡೇಟ್ಸ್ ನ ಮಿಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇವಾಗ ಅವರು ಕಟ್ ಆಫ್ ಡೇಟ್ ಕೊಟ್ಟಿರ್ತಾರೆ, ಅಷ್ಟರೊಳಗೆ ನೀವು ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ಅಪ್ಡೇಟ್ ಆಗಿರಿ. ಈ ತರ ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು, ಮತ್ತೆ ಬೇರೆದ್ರಲ್ಲಿ ನಾನು ಇನ್ಸ್ಟಾಗ್ರಾಮ್ ಮಾಡಿದ್ದೆ, ಅದರಲ್ಲಿ ನಾನು KCET ಅಪ್ಡೇಟ್ ಏನಾದ್ರು ಕಂಟಿನ್ಯೂಸ್ ಆಗಿ ಕೊಡ್ತಿರ್ತೀನಿ. ಹಾಗಾಗಿ ನೀವೇನಾದ್ರು ಎಲ್ಲ ಇನ್ಫಾರ್ಮೇಶನ್ ಬಗ್ಗೆ ಅಪ್ಡೇಟ್ ನಿಮಗೆ ಗೊತ್ತಿದ್ರೆ ನೀವು ಯಾವುದೇ ಕಾರಣಕ್ಕೂ ಡೇಟ್ನ ಮಿಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಇದೊಂದು ಮಿಸ್ಟೇಕ್ನ ಮಾಡ್ಲಿಕ್ಕೆ ಹೋಗ್ಬೇಡಿ.